ನೆಹೆಮೀಯ ಅಧ್ಯಾಯ 1. ಅಕಲ್ಯನ ಮಗನಾದ ನೆಹೆಮೀಯನ ಮಾತುಗಳು. 20ನೆಯ ವರ್ಷದ ಮಾರ್ಗಶೀರ್ಷ ಮಾಸದಲ್ಲಿ ನಾನು ಶೂಷಾನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಅನಾನಿಯನು ಬೇರೆ ಕೆಲವು ಜನರು ಯೆಹೂದದಿಂದ ನನ್ನ ಬಳಿಗೆ ಬಂದರು. ಸೆರೆಯವರೊಳಗೆ ತಪ್ಪಿಸಿಕೊಂಡ ಯೆಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ, ಸೆರೆಯವರೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತದೆ ಎಂದು ಹೇಳಿದರು. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಆ ವಿಜ್ಞಾಪನೆಗಳಲ್ಲಿ ನಾನು, ಯೆಹೋವನೇ, ಮಹೋನ್ನತನೂ ಭಯಂಕರನೂ ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯೇಲ್ಯರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರೋಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನಾನು, ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. ನಾವು ನಿನಗೆ ದ್ರೋಹಿಗಳಾಗಿ ನಡೆಯುತ್ತಾ ಬಂದೆವು. ನೀನು ನಿನ್ನ ಸೇವಕನಾದ ಮೋಶೆಯ ಮುಖಾಂತರ ಕೊಟ್ಟ ಆಜ್ಞಾ ವಿಧಿನ್ಯಾಯಗಳನ್ನು ನಾವು ಕೈಕೊಳ್ಳಲಿಲ್ಲ. ನೀನು ಅವನ ಮುಖಾಂತರವಾಗಿ, ನೀವು ಅವಿಧೇಯರಾದರೆ ನಿಮ್ಮನ್ನು ಜನಾಂಗಗಳೊಳಗೆ ಚದರಿಸಿ ಬಿಡುವೆನು, ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ನಿಮ್ಮವರು ಆಕಾಶದ ಕೊನೆಯವರೆಗೆ ಒಯ್ಯಲ್ಪಟ್ಟರೂ ನಾನು ಅವರನ್ನು ಅಲ್ಲಿಂದ ಕೂಡಿಸಿ ನನ್ನ ನಾಮಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ತಿರುಗಿ ಬರಮಾಡುವೆನು ಎಂದು ಹೇಳಿದೆಯಲ್ಲ. ಆ ಮಾತನ್ನು ನೆನಪು ಮಾಡಿಕೊಳ್ಳಬೇಕು ಸ್ವಾಮಿ. ಅವರು ನಿನ್ನ ಸೇವಕರು. ನೀನು ನಿನ್ನ ಮಹಾಶಕ್ತಿ ಭುಜ ಪರಾಕ್ರಮಗಳಿಂದ ವಿಮೋಚಿಸಿದ ನಿನ್ನ ಪ್ರಜೆಗಳು ಆಗಿರುತ್ತಾರಲ್ಲ. ಸ್ವಾಮಿ, ಕೃಪೆ ಮಾಡು. ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೂ ಕಿವಿಗೊಡು. ನಿನ್ನ ಸೇವಕನು ಈ ಹೊತ್ತು ಆ ಮನುಷ್ಯನ ದಯೆಗೆ ಪಾತ್ರನಾಗಿ ಕೃತಾರ್ಥನಾಗುವಂತೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದೆನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿರುವಂಥ ಪುಸ್ತಕ ನೆಹೆಮೀಯನ ಗ್ರಂಥ, 1ನೇ ಅಧ್ಯಾಯ, ದ ಬುಕ್ ಆಫ್ ನೆಹಮಾಯ, ಚಾಪ್ಟರ್ 1. ಎಜ್ರನ ಗ್ರಂಥ 10 ಅಧ್ಯಾಯಗಳು ಒಳಗೊಂಡಿರುವಂಥದ್ರಲ್ಲಿ ನಾವು ನೋಡುವಾಗ ಎಜ್ರ ಅಂತ ಹೇಳಿದರೆ ಸಹಾಯ, ದೇವರ ಸಹಾಯ ಈ 10 ಅಧ್ಯಾಯಗಳಲ್ಲಿ ಹೇಗಿತ್ತು ಎಂಬುದಾಗಿ ನೋಡ್ತೇವೆ. ಯಾಕೆ ವಿಶ್ವಾಸಿಗಳಿಗೆ, ದೇವಜನರಿಗೆ ಸಹಾಯ ಬೇಕಾಗಿತ್ತು, ಎಜ್ರ ಬೇಕಾಗಿತ್ತು ಅಂತ ಹೇಳಿದರೆ, ಅವರು ತಪ್ಪು ಮಾಡಿದರು, ದೇವರ ವಾಕ್ಯ ಕೈಕೊಂಡು ನಡೆದಿದ್ದಿಲ್ಲ, ದೇವರನ್ನು ಬಿಟ್ಟವರಾಗಿದ್ದರು, ದೇವರ ಆಲಯವನ್ನು, ದೇವರ ಸೇವಕರನ್ನು, ದೇವರ ಧರ್ಮೋಪದೇಶವನ್ನು ಬಿಟ್ಟವರಾಗಿದ್ದ ಕಾರಣ ಅವರನ್ನು ದೇವರು ಅವರ ದೇಶದಿಂದ, ಅವರ ಸ್ವಾಸ್ಥ್ಯದಿಂದ ಗಡೀಪಾರು ಮಾಡಿ ಬಾಬೇಲಿಗೆ ಒಯ್ದು ಬಿಟ್ಟನು. ಅವರ ದೇಶ ಯೆರೂಸಲೇಮ್, ಸಲೇಮ್ ಅಂದರೆ ಸಮಾಧಾನದ ಒಂದು ಪಟ್ಟಣವಾಗಿತ್ತು. ಅಲ್ಲಿಂದ ಈಗ ಬಾಬೇಲ್ ಅಥವಾ ಬಾಬಿಲೋನ್ ಅಂದರೆ ಗಲಿಬಿಲಿ ಎಂಬ ಸ್ಥಳಕ್ಕೆ ಅವರು ಒಯ್ಯಲ್ಪಟ್ಟರು. ಅಂತಿಮ ದಿನದಲ್ಲಿ ಪ್ರಕಟಣೆ ಪುಸ್ತಕಕ್ಕೆ ನಾವು ಬಂದಾಗ ಈ 2 ವಿಷಯ, ಯೆರೂಸಲೇಮ್ ನಗರ, ಬಾಬೇಲ್ ಎಂಬುದನ್ನು ಮತ್ತೆ
ನಾವು ನೋಡಲಿಕ್ಕಿದ್ದೇವೆ. ಸರಿ, ಈ ರೀತಿಯಾಗಿರುವಾಗ 70 ವರ್ಷಗಳ ಸುಮಾರು ಕಾಲ ಅವರು ವಿದೇಶದಲ್ಲಿ ಗುಲಾಮರಾಗಿ ಸೆರೆಯಾಗಿ ಒಯ್ಯಲ್ಪಟ್ಟಿದ್ದರು ದೇವಜನರು. ಆ ರೀತಿಯಾಗಿ ಒಯ್ಯಲ್ಪಟ್ಟಾಗ ಕೂಡ ದೇವರು ಕರುಣಿಸಿ ಕಟಾಕ್ಷಿಸಿ ತನ್ನ ವಾಗ್ದಾನವನ್ನು ಸ್ಮರಿಸಿ ಹಿಂದಿರುಗಿ ಮತ್ತೆ ಅವರನ್ನು ಕರ್ಕೊಂಡು ಬರುವಂಥದ್ದನ್ನು ಆಶ್ಚರ್ಯವಾದ ರೀತಿಯಲ್ಲಿ ನಾವು ಎಜ್ರನ ಗ್ರಂಥದಲ್ಲಿ ಲೆಕ್ಕ ಸಮೇತವಾಗಿ ಎಷ್ಟು ಜನರು ಬಂದರು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಸರಿ, ಈ ರೀತಿಯಾಗಿ ಅವರು ಬಂದ ಮೇಲೆ ಅವರನ್ನು ಪ್ರೇರೇಪಿಸಿದಂಥ ದೊಡ್ಡ ವ್ಯಕ್ತಿ ಯಾರಂದರೆ ಆ ಒಂದು ಬಾಬೆಲ್ ದೇಶದ ಹೊಸದಾಗಿ ಬಾಬೆಲ್ ದೇಶದ ಮೇಲೆ ಜಯ ಸಾಧಿಸಿ ಆ ಪಾರಸಿ ರಾಜನಾಗಿರ್ತಕ್ಕಂಥ ಕೋರೇಷನು ಅವನು ತಾನೇ ಏನಂತ, ಪರಲೋಕದ ದೇವರು ನನಗೆ ರಾಜ್ಯಗಳನ್ನು ಭೂಲೋಕದಲ್ಲಿ ಕೊಟ್ಟಿದ್ದಾನೆ, ಅಷ್ಟೇ ಅಲ್ಲದೆ ನನಗೆ ಆಜ್ಞಾಪಿಸಿದ್ದಾನೆ ಏನಂತ, ನನಗೋಸ್ಕರವಾಗಿ ಒಂದು ಆಲಯವನ್ನು ನನ್ನ ಜನರು ಕಟ್ಟಬೇಕೆಂದು. ಆದ ಕಾರಣ ಯಹೂದಿಗಳು ಎಲ್ಲೆಲ್ಲಿದ್ದರು ಅವ್ರನ್ನೆಲ್ಲ ಕಳಿಸಿಕೊಡು ತಮ್ಮ ಸ್ವದೇಶಕ್ಕೆ ಎಂಬುದಾಗಿ ಹೇಳಿದಾಗ ಆ ರಾಜ ಕಳಿಸಿಕೊಡಲೇಬೇಕಾಯಿತು. ಆದ ಕಾರಣ ಹಿಂದಿರುಗಿ ಬಂದರು. ಅದಕ್ಕೆ ಬೇಕಾದಂಥ ಸರ್ಕಾರನೇ ಅದಕ್ಕೆ ಆಲಯ ಕಟ್ಟುವುದಕ್ಕೋಸ್ಕರವಾಗಿ ವೆಚ್ಚವನ್ನು ಕೊಡ್ತದೆ. ಅದಕ್ಕೆ ಯಾವ ತೆರಿಗೆ ಸುಂಕ ಹಾಕಬಾರದು, ಇರಬಾರ್ದು, ಟ್ಯಾಕ್ಸ್ ಫ್ರೀ ಆಗಿರಬೇಕು ಎಂಬುದಾಗಿ ದೇವರು ಮಹಾರಾಜನ ಮುಖಾಂತರವಾಗಿ ಚಕ್ರವರ್ತಿ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಒಂದು ದೇಶ ಅಲ್ಲ, ಬಹಳಷ್ಟು ಭಾರತವನ್ನು ಒಳಗೊಂಡು 127 ಸಂಸ್ಥಾನಗಳನ್ನು ಅವರು ನೋಡಿಕೊಳ್ತಿದ್ರು. ಅದು ದೊಡ್ಡ ದೊಡ್ಡ ವಿಶಾಲವಾದಂಥ ಒಬ್ಬ ದೊಡ್ಡ ರಾಜನು ಒಂದು ಚಿಕ್ಕ ಕೆಲವು ಸಾವಿರ ಅಥವಾ ಸುಮಾರು ಒಂದು ಚಿಕ್ಕ ಗುಂಪಾಗಿರುವಂಥ ಯಹೂದಿಗಳನ್ನು ಕರುಣಿಸಿ, ಯಾಕಂದರೆ ಆ ಚಿಕ್ಕ ಗುಂಪಾಗಿದ್ದರೂ ದೊಡ್ಡ ದೇವರು ಆತನಾಗಿದ್ದನು. ಸುಮಾರು 40,000 ಜನರನ್ನು ಲೆಕ್ಕಿಸಿದರು. ಅಷ್ಟೊಂದು ಜನರು ಬಂದರು, ಅದಕ್ಕಿಂತಲೂ ಹೆಚ್ಚು ಬಂದಿರಬೇಕು. ಆದರೆ ಲೆಕ್ಕ ಪ್ರಕಾರವಾಗಿ ಅಷ್ಟೊಂದು ಜನ ಬಂದರು. ತಂಡವಾಗಿ ಹಿಂದಿರುಗಿ ಬರ್ತಾಯಿದ್ರು. ಆ ರೀತಿಯಾಗಿ ಬಂದಾಗ ಆಲಯ ಕಟ್ಟಿದ್ರು. ಆಲಯ ಕಟ್ಟೋದಕ್ಕೆ ಅಡ್ಡಿ ಆಯಿತು. ಆದರೂ ಕೂಡ ದೇವರ ಸಹಾಯದಿಂದ ಅದನ್ನು ಯಶಸ್ವಿಗೊಳಿಸಿದರು. ಅದಾದ ನಂತರ ಎಜ್ರನು ಅವನು ನ್ಯಾಯಶಾಸ್ತ್ರಿ, ಯಾಜಕ ವಂಶದವನು. ಆರೋನ್ ತನಕ 16 ವಂಶ ಒಂದು ಟ್ರೇಸ್ ಮಾಡಿ ನೋಡಿದಾಗ ಆರೋನ್ನ ಕಡೆಯವನು, ಆರೋನಿಂದ ಬಂದಂಥವನು ಮಹಾಯಾಜಕನಿಂದ. ಅಂಥ ಒಬ್ಬ ವ್ಯಕ್ತಿ ಅಧಿಕಾರಿಯಾಗಿ ಸರ್ಕಾರದಲ್ಲಿ ರಾಜನ ಅವನಿಗೆ ಲೆಟ್ರ್ ಬರೆದು ಮತ್ತು ಅವನು ಕೂಡ ಯೆರೂಸಲೇಮಿಗೆ ಬಂದು ಇದ್ದಂಥ ವೇಳೆಯಲ್ಲಿ ಶೆಕನ್ಯ ಅಂತ ಹೇಳ್ಬಿಟ್ಟು ಒಬ್ಬನು ಬಂದು ಅವನಿಗೆ ಹೇಳ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಕೆಲವರು ಹೇಳ್ತಾರೆ ಈ ರೀತಿಯಾಗಿ ನಿಷಿದ್ಧ ವಿವಾಹ ಮಾಡ್ಕೊಂಡ್ಬಿಟ್ಟಿದ್ರು ವಿಶ್ವಾಸಿಗಳು. ಬಾಬೆಲ್ನಲ್ಲಿದ್ದಂಥ ಅವಿಶ್ವಾಸಿಗಳಾದಂಥ ಹೆಣ್ಣು ತಕ್ಕೊಂಡು ಅವರು ಮಿಶ್ರ ಜಾತಿಯಾಗಿ ದೇವಕುಲ ಅನ್ಯಕುಲ ಈ ರೀತಿಯಾಗಿ ಮಿಶ್ರವಾಗ್ಬಿಡ್ತಂತ ಹೇಳಿದಾಗ ಎಜ್ರನಿಗೆ ಭಾಳ ದುಃಖ ಆಗಿಬಿಡ್ತದೆ. ಅಳ್ತಾ ಇರ್ತಾನೆ, ಯಾಕೆ ಇಷ್ಟು ಈ ರೀತಿಯಾಗಿ ಹತ್ಕೊಂಡು ಕೂತಿದ್ದಿ, ಇದಕ್ಕೆ ಇನ್ನೂ ನಿರೀಕ್ಷೆ ಇದೆ, ಏನಾದರೂ ಪರಿಹಾರ ಮಾಡೋಣ ಅಂತ ಹೇಳಿದಾಗ ಯಾರ್ಯಾರು ಈ ರೀತಿಯಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅವರು ಮಿಶ್ರ ವಿವಾಹ ಮಾಡಿಕೊಂಡಿದ್ದಾರೆ ಅಂಥವರೆಲ್ಲ ತಮ್ಮ ಮಾಡಿಕೊಂಡಂಥ ಹೆಂಡತಿ ಮಕ್ಕಳಿಂದ ಪ್ರತ್ಯೇಕವಾಗಬೇಕು. ಭಾಳ ಕಠಿಣವಾದಂಥ ಒಂದು ಅನುಭವ ಅಭಿಪ್ರಾಯ. ಆದರೂ ಕೂಡ ಅವರು ದೇವರ ವಾಕ್ಯಕ್ಕೆ ಒಳಗಾಗಿ ಆ ರೀತಿಯಾಗಿ ಪ್ರತ್ಯೇಕವಾದಂಥ ರೀತಿಯಲ್ಲಿ ಮುಕ್ತಾಯವಾಗ್ತದೆ ಎಜ್ರನ ಗ್ರಂಥ 10ನೇ ಅಧ್ಯಾಯ 1-10. ನೆಹೆಮೀಯನ ಗ್ರಂಥ. ನೆಹೆಮೀಯ ಅಂತ ಹೇಳಿದರೆ ಯೆಹೋವನ ಆದರಣೆ, ದೇವರ ಆದರಣೆ, ದೇವರ ಸಂತೈಸುವಿಕೆ. ನೆಹೆಮೀಯ ನಾಹೂಮ್ ಅಂತ ಇದೆಯಲ್ವ, ಆ ರೀತಿಯಾಗಿ ಆ ಒಂದು ಹಿನ್ನೆಲೆಯಿಂದ ಬರುವಂಥದ್ದು ಬೇರು. ಈ ವ್ಯಕ್ತಿ ದೇವರ ಒಂದು ಆದರಣೆಯಾಗಿ ದೇವ ಜನರಿಗೆ ಬರ್ತಾನೆ. ಎಜ್ರ ದೇವ ಜನರಿಗೆ ಒಬ್ಬ ಸಹಾಯಕನಾಗಿ ಬಂದ ಮೇಲೆ ಈಗ ಒಂದು ಆದರಣೆಯಾಗಿ
ಸಂತೈಸುವಿಕೆಯಾಗಿ ಬರ್ತಾ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿ ನೆಹೆಮೀಯನು. ಸರಿ, ನೆಹೆಮೀಯನ ವಿಷಯದಲ್ಲಿ ನಾವು ನೋಡುವಾಗ ಈ ಮೊದಲನೇ ಅಧ್ಯಾಯದಲ್ಲಿ ಹೆಚ್ಚಿನ ಅಂಶ ನೆಹೆಮೀಯನ ಒಂದು ಪ್ರಾರ್ಥನೆ ಇದೆ. ಚಿಕ್ಕ ಅಧ್ಯಾಯ ಆದರೂ ಕೂಡ ದೊಡ್ಡ ಪ್ರಾರ್ಥನೆ, ಅಂದರೆ ಮನಸ್ಫೂರ್ತಿಯಾಗಿ ಮಾಡಿದಂಥ, ಅಂತರಾಳದಿಂದ ಮಾಡಿದಂಥ ಒಂದು ಪ್ರಾರ್ಥನೆಯಾಗಿದೆ. ನೆಹೆಮೀಯನ ಸ್ವಯಂ ಲಿಖಿತ ಜೀವನ ಚರಿತ್ರೆ ಇದು. ಆದ ಕಾರಣ ನೆನಪಿರಲಿ, ಇಸ್ರಾಯೇಲ್ ಯೆಹೂದ ಎಂಬುದಾಗಿ ಎರಡು ದೇಶವಾಗಿ ವಿಭಾಗಿಸಲ್ಪಟ್ಟಿತು. ಇಸ್ರಾಯೇಲ್ ದೇಶದಲ್ಲಿ 19 ಅರಸರಿದ್ದರು. ಆ ದೇಶಕ್ಕೆ ದೇವರು ಕರುಣಿಸಿ ಕಟಾಕ್ಷಿಸಿ ಆಮೋಸ್ ಮತ್ತು ಹೋಶಿಯ ಇವರನ್ನು ಕಳಿಸಿಕೊಡ್ತಾನೆ. ಮತ್ತು ಅದೇ ಸಂದರ್ಭದಲ್ಲಿ ಎಲಿಯನು ಮತ್ತು ಎಲಿಷನು ಇತ್ಯಾದಿ ಮುಂತಾದವರು ಕೂಡ ಅಲ್ಲಿ ಇರುವಂಥವರಾಗಿದ್ದಾರೆ. ಇಸ್ರಾಯೇಲ್ನಲ್ಲಿ ದೇವರು ಅವರನ್ನು ಬಿಟ್ಟಿಲ್ಲ ಎಂಬುದಾಗಿ. ಮತ್ತು ಯೆಹೂದಕ್ಕೆ ದೇವರು ಯೋವೇಲ, ಯೆಶಾಯ, ಮೈಕಾ ಅಥವಾ ಮೀಕನು, ಶೆಫನ್ಯ, ಹಬಕ್ಕೂಕ್, ಯೆರೆಮೀಯ ಮುಂತಾದವ್ರನ್ನ ಕಳಿಸ್ಕೊಡ್ತಾನೆ. ಆದರೆ ಯೆಹೂದ್ಯರು ಬಾಬೇಲ್ನಲ್ಲಿದ್ದಾಗ ದೇವರು ಇನ್ನೂ 2 ಪ್ರವಾದಿಗಳನ್ನು ಎಬ್ಬಿಸ್ತಾನೆ. ದಾನಿಯೇಲ್ ಮತ್ತು ಯೆಹೆಜ್ಕೇಲ್ ಅವರಿಬ್ಬರು ಪ್ರವಾದಿಸ್ತಾರೆ. ಆ ಒಂದು ಬಾಬೇಲ್ನಿಂದ ಹಿಂದಿರುಗಿ ಮತ್ತೆ 70 ವರ್ಷಗಳಾದ ಮೇಲೆ ಹಿಂದಿರುಗಿ ಯೆರೂಸಲೇಮ್ಗೆ ಬರುವಾಗ, ಅಂದರೆ ಸಮಾಧಾನದ ಪಟ್ಟಣಕ್ಕೆ ಅವರು ಬಂದಾಗ, ಅಲ್ಲಿ ಹಗ್ಗಾಯ್, ಜಕರ್ಯ, ಮಲಾಕಿ ಎಂಬ 3 ಪ್ರವಾದಿಗಳು ಹೋಗಿ ಅವ್ರಿಗೆ ಸಂದೇಶ ಕೊಡ್ತಾರೆ. 3 ಪ್ರವಾದಿಗಳು ಮಾತ್ರವಲ್ಲದೆ ಜೆರುಬ್ಬಾಬೆಲ್, ಎಜ್ರ, ನೆಹೆಮೀಯ ಎಂಬ 3 ಮಹಾಭಕ್ತರು ಅವರನ್ನು ಸುಧಾರಣೆಗೆ ನಡೆಸ್ತಾರೆ. ಎಜ್ರನು ದೇವಜನರನ್ನು ಕಟ್ಟಿದನು. ಸೆರೆಯಿಂದ ಹಿಂದಿರುಗಿ ಬಂದಂಥ ದೇವಜನರನ್ನು ಕಟ್ಟಿದವನು ಎಜ್ರ, ಸಹಾಯಕ ಅವನ ಹೆಸರಿನ ಅರ್ಥ. ಜೆರುಬ್ಬಾಬೆಲ್ ಅವನು ದೇವಾಲಯವನ್ನು ಕಟ್ಟಿದನು. ಜನರನ್ನು ಕಟ್ಟಿದವನು ಎಜ್ರ. ಜೆರುಬ್ಬಾಬೆಲ್ ಅಂದರೆ ಬಾಬೇಲ್ನಿಂದ ಬಂದಂಥ ಗಲಿಬಿಲಿಯಿಂದ ಬಂದಂಥ ಒಂದು ವ್ಯಕ್ತಿ. ಇವನು ದೇವ ಆಲಯವನ್ನು ಕಟ್ಟುವುದಕ್ಕೆ ಸಹಾಯಕನಾಗಿದ್ದನು. ಅವ್ರ ಜೊತೆಗೆ ಇತರರು ಕೂಡ ಇದ್ದರು. ಆದರೆ ನೆಹೆಮೀಯನು, ಯೆಹೋವನ ಆಧರಣೆ ಎಂಬ ಹೆಸರಿರುವಂಥವನು, ದೇವಜನರ ಗೋಡೆಯನ್ನು ಕಟ್ಟಿದನು. ಗೋಡೆ ಕಟ್ಟುವಂಥದ್ದು ಆ ದಿವಸಗಳಲ್ಲಿ ಭಾಳ ಪ್ರಾಮುಖ್ಯವಾದದ್ದಾಗಿತ್ತು. ಯಾಕಂದರೆ ಇಡೀ ದೊಡ್ಡ ಪಟ್ಟಣಕ್ಕೆ ಒಂದು ದೊಡ್ಡ ಗೋಡೆ ಇರ್ತಿತ್ತು. ಆ ಗೋಡೆಗಳಲ್ಲಿ ಅಲ್ಲಲ್ಲಿ ಬಾಗಿಲುಗಳು ಇದ್ದವು. ಒಂದೊಂದು ಬಾಗಿಲಿಗೂ ಒಂದೊಂದು ಹೆಸರು. ಸರಿ, ಮೊದಲನೇ ಅಧ್ಯಾಯ 1ನೇ ವಚನ. ನೆಹೆಮೀಯನ ಗ್ರಂಥ, ಹಕಲ್ಯನ ಮಗನಾದ ನೆಹೆಮೀಯನ ಮಾತುಗಳು. 20ನೇ ವರ್ಷದ ಮಾರ್ಗಶೀರ್ಷ ಮಾಸದಲ್ಲಿ ನಾನು ಶೂಷನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಹನಾನಿಯನು ಬೇರೆ ಕೆಲವು ಜನರು ಯೆಹೂದ್ಯರಿಂದ ನನ್ನ ಬಳಿಗೆ ಬಂದರು. ಇದೊಂದು ಸೀನು, ದೃಶ್ಯ. ಇಂಥ ಒಂದು ಸ್ಥಳದಲ್ಲಿ, ಇಂಥ ಒಂದು ತಾರೀಖಿನಲ್ಲಿ ನೆಹೆಮೀಯನು ಇದ್ದಾನೆ ಅಂತ ಅವನ ಹತ್ರ ಬರ್ತಾರೆ. ಯಾಕಂದರೆ ಮುಂಚಿತವಾಗಿ ಈಗಾಗಲೇ ಎಜ್ರ ಬಂದುಬಿಟ್ಟಿರ್ತಾನೆ. ಎಜ್ರನು ಬಂದ ಸುಮಾರು 13 ವರ್ಷಗಳ ನಂತರ ಯೆರೆಮೀಯನು ಆ ಸ್ಥಳಕ್ಕೆ ಹೋಗಬೇಕಾಗಿದೆ, ಯೆರೂಸಲೇಮಿಗೆ. ಈಗ ಅವನು ಯೆರೂಸಲೇಮಿನ ಸಮಾಚಾರವನ್ನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ಬಂದಂಥವರು ನೆಹೆಮೀಯನಿಗೆ ಯೆರೂಸಲೇಮ್ ಸಮಾಚಾರ ಏನಿದೆ ಎಂಬುದಾಗಿ ಕೇಳ್ತಾನೆ ರೀ. ಯಾಕಂದರೆ ಈಗ ಅವನು ಶೂಷನ್ ಪಟ್ಟಣದಲ್ಲಿರ್ತಾನೆ. ಶೂಷನ್ ಪಟ್ಟಣ ಯೆರೂಸಲೇಮ್ಗಿಂತಲೂ ದೂರವಾಗಿರುವಂಥ ಒಂದು ಸ್ಥಳ. ಅನ್ಯರ ಆಳಿಕೆ ಮತ್ತು ಅರಸನಾದಂಥ ಪಾರಸಿಯ ಅರಸನು, ಮತ್ತು ಅವನ ಹೆಸರು
ಅರ್ತಷಸ್ತನ ಒಂದು ಆಳ್ವಿಕೆಯಲ್ಲಿ ಒಂದು ದೊಡ್ಡ ಪೋಸ್ಟೇ ನೆಹೆಮೀಯನಿಗೆ ಸಿಕ್ಬಿಟ್ಟಿತ್ತು. ಶೂಷನ್ ಪಟ್ಟಣದಲ್ಲಿ ಇದ್ದಂಥ ಅರಮನೆಯಲ್ಲಿ ಪಾನದಾಯಕನಾಗಿ ಅರಮನೆಗೆ, ಅದರಲ್ಲಿಯೂ ಅರಸನಿಗೆ ಪಾನ ಕೊಡುವಂಥ, ಒಂದು ವೇಳೆ ಜ್ಯೂಸ್ ಇರ್ಬೋದು, ನೀರಿರ್ಬೋದು, ಅವರಿಗೆ ಬೇಕಾದಂಥ ಪಾನ ಕೊಡುವಂಥ ಒಂದು ಕೆಲಸ ಬಹಳ ಪ್ರಾಮುಖ್ಯವಾದಂಥ ಕೆಲಸ. ಯಾಕಂತ ಹೇಳಿದರೆ ಅರಸನ ಒಂದು ಪ್ರಾಣ ಇವನು ಕೊಡುವ ಪಾನದಲ್ಲಿ ಇತ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಒಂದು ಸ್ವಲ್ಪ ವಿಷ ತಗೊಂಡು ಆ ಪಾನದಲ್ಲಿ ಹಾಕಿಬಿಟ್ಟು ರಾಜನಿಗೆ ಕೊಟ್ಬಿಟ್ರೆ ಈ ಪಾನದಾಯಕನು, ಪಾನ ಕೊಡುವಂಥ ಒಬ್ಬ ವ್ಯಕ್ತಿ ಅರಸನ ಪ್ರಾಣವನ್ನೇ ತೆಗೆದು ಬಿಡ್ಬೋದಾಗಿತ್ತು. ದ್ರಾಕ್ಷರಸವನ್ನು ಹಾಕಿ ಕೊಡ್ತಾ ಇರುವಂಥ ಒಂದು ಕೆಲಸ ಈ ನೆಹೆಮೀಯನ ಕೆಲಸ ರಾಜನಿಗೆ. ಆದ ಕಾರಣ ಭಾಳ ನಂಬಿಗಸ್ತರು, ಅರಸನಿಗೆ ಭಾಳ ನಂಬಿಕೆ ಇರುವಂಥ, ಅರಸನ ನಂಬಿಕೆಯನ್ನು ಗೆದ್ದುಕೊಂಡಂಥ ವ್ಯಕ್ತಿ ಮಾತ್ರ ಇಂಥ ದೊಡ್ಡ ಕೆಲಸದಲ್ಲಿ ಇರ್ತಿದ್ರು. ಯಾಕಂತ ಹೇಳಿದರೆ ಯಾರಂದರೆ ಅವರಿಗೆ ಈ ಕೆಲಸ ಸಿಗ್ತಿದ್ದಿಲ್ಲ. ಅದರಲ್ಲಿ ನೋಡಿ ಆಶ್ಚರ್ಯ, ಅರಸನು ಅರ್ತಷಸ್ತನು, ಈ ಅರ್ತಷಸ್ತನು ಪಾರಸಿ ರಾಜನ ಕಡೆಯವರು ಒಬ್ಬರೂ ಇರಲಿಲ್ಲ ಅಂತೆ ಈ ರಾಜನಿಗೆ ಪಾನ ಸೇವಕನಾಗಿ ಮಾಡುವಂಥ ಕೆಲಸಕ್ಕೆ. ಆದರೆ ಯಹೂದಿ ವ್ಯಕ್ತಿಯಾದಂಥ ನೆಹೆಮೀಯನು, ದೇವರ ಆದರಣೆ ಎಂಬ ಹೆಸರಿನ ಅರ್ಥ ಇರುವಂಥವನು ಈ ರಾಜನಿಗೆ ಸಿಕ್ಕಿದ್ದು ಭಾಳ ಆಶ್ಚರ್ಯ, ದೊಡ್ಡ ಸಾಕ್ಷಿ ಅಂತ ಕೂಡ ಹೇಳ್ಬೋದು. ಸರಿ, ಹೇಗಿದ್ದಾರೆ ಯೆರೂಸಲೇಮಿನವರು ಎಂಬುದಾಗಿ ಬಂದಂಥ ಕೆಲವ್ರ ಹತ್ರ ಕೇಳಿದಾಗ, ಸೆರೆಯೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟದೊಳಗಾಗಿದ್ದಾರೆ, ಕಷ್ಟದಲ್ಲಿದ್ದಾರೆ ಯೆರೂಸಲೇಮಿನವರು. ಯೆರೂಸಲೇಮಿನ ಪೌಳಿ ಗೋಡೆಯು ಕೆಡವಲ್ಪಟ್ಟಿರುತ್ತದೆ. 3ನೇ ವಚನ, 1ನೇ ಅಧ್ಯಾಯ ನೆಹೆಮೀಯ 3ನೇ ವಚನ. ದ ಬುಕ್ ಆಫ್ ನೆಹೆಮಾಯ ಚಾಪ್ಟರ್ 1 and verse 3. ಯೆರೂಸಲೇಮಿನ ಗೋಡೆ ಕೆಡವಲ್ಪಟ್ಟಿರುತ್ತದೆ ಎಂಬ ಸಮಾಚಾರ. ಅದರ ಬಾಗಿಲುಗಳು, ಯಾಕಂದರೆ ಬೇರೆ ಬೇರೆ ಹೆಸರಿಗೆ ಒಂದೊಂದು ಬಾಗಿಲಿಗೂ ಒಂದೊಂದು ಹೆಸರು. ಕುರಿ ಬಾಗಿಲು, ಮೀನು ಬಾಗಿಲು, ಬುಗ್ಗೆ ಬಾಗಿಲು, ಈ ರೀತಿಯಾಗಿ ಬೇರೆ ಬೇರೆ ಬಾಗಿಲುಗಳು ಅಲ್ಲಿ ಇದ್ದವು. ಆ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರ್ತೇವೆ ಎಂದು ಹೇಳಿದರು. ನೆಹೆಮೀಯನು ಹಾಗೆ ಕ್ಯಾಶುವಲ್ ಆಗಿ ವಿಚಾರ ಮಾಡಿದ. ಸೂಸನ್ ಪಟ್ಟಣದಲ್ಲಿ ಇದ್ಕೊಂಡು ಯೆರೂಸಲೇಮ್ ಹೇಗಿದೆ ಅಂತ ಕೇಳ್ಬಿಟ್ಟು, ಯಾಕಂದ್ರೆ ತಮ್ಮೂರಲ್ವಾ, ತಮ್ಮ ದೇಶ ಅಲ್ವಾ, ಅದರ ಬಗ್ಗೆ ಅವನಿಗೆ ಚಿಂತೆ ಇತ್ತು. ಆ ರೀತಿಯಾಗಿ ಕೇಳಿದಾಗ ಅವರು ಕೊಟ್ಟಂಥ ಉತ್ತರ ಏನಾಗಿತ್ತು ಅಂತ ಹೇಳ್ಬಿಟ್ಟು ನೋಡಿದರೆ, ಬಹಳ ಬಹಳ ಆಶ್ಚರ್ಯದ ದುಃಖಕರವಾದಂಥ ಒಂದು ನ್ಯೂಸ್ ಆಗಿತ್ತು. ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತ್ಕೊಂಡು ಹತ್ತೇನು, ಎಷ್ಟು ಹತ್ತಿರ್ಬೋದು, ಒಂದು 5 ನಿಮಿಷ 10 ನಿಮಿಷ ಹತ್ತಿರ್ಬೋದು ಅಂತೀರ. 4ನೇ ವಚನದಲ್ಲಿ ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ. ಆಶ್ಚರ್ಯ, ಏನು ಗೋಡೆ ಬಿದ್ದುಬಿಟ್ರೆ ಇಷ್ಟೊಂದು ದಿನ ಕೂತ್ಕೊಂಡು ಅಳೋದಾ? ಶೋಕಿಸುತ್ತಾ ಉಪವಾಸವಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೇನು. ಯಾಕಂತ ಹೇಳಿದ್ರೆ ಈ ಯಹೂದಿಗಳು ತಮ್ಮ ದೇಶಕ್ಕೆ ಭಾಳ ಅಟ್ಯಾಚ್ಡ್ ಆಗಿಬಿಡ್ತಿದ್ರು. ಗೋಡೆಗೂ ಭಾಳ ಅಟ್ಯಾಚ್ ಆಗಿದ್ದರು, ಬಾಗಿಲಿಗೂ ಭಾಳ ಅಟ್ಯಾಚ್ ಆಗಿದ್ರು. ಯಾಕಂದರೆ ದೇವರ ಅಧೀನತ್ವದಲ್ಲಿ ಕಟ್ಟಲ್ಪಟ್ಟಂಥ ದೇಶ, ಆ ಗೋಡೆ, ಬಾಗಿಲು, ಆಲಯ, ಅದಕ್ಕೆಲ್ಲ ಭಾಳ ಸೆಂಟಿಮೆಂಟ್, ಒಂದು ಉದ್ವೇಗ ರೀತಿಯಲ್ಲಿ ಒಂದು ಅಂಟಿಕೊಂಡಿವಿಕೆ, ಸೂಕ್ಷ್ಮತೆ ಅವರಿಗೆ ಇತ್ತು. ಏನಂತ ಹೇಳಿ ಪ್ರೇಯರ್ ಮಾಡ್ತಾನಂತ ನೋಡೋಣ ಬನ್ನಿರಿ. 4ನೇ ವಚನದ 5ನೇ ವಚನದಿಂದ, ಯೆಹೋವನೇ, ಮಹೋನ್ನತನೂ ಭಯಂಕರನೂ ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸುವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು
ನೆರವೇರಿಸುವವನೇ ಎಂಬುದಾಗಿ ಹೇಳಿಬಿಟ್ಟು ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸು ಅಂತ ಹೇಳಿಬಿಟ್ಟು, ಹೌದು, ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಕ್ಷಮಿಸು. ನಿನ್ನ ಸೇವಕನಾದ ಮೋಶೆ ಕೊಟ್ಟ ಆಜ್ಞಾವಿಧಿಗಳನ್ನು ನಾವು ಕೈಕೊಂಡು ನಡೀಲಿಲ್ಲ, ಜನರಷ್ಟೇ ಕೈಕೊಂಡು ನಡೀಲಿಲ್ಲ, ನಾನು ಕೈಕೊಂಡು ನಡೀಲಿಲ್ಲ ಅಂಥೇಳ್ಬಿಟ್ಟು ದೇವರಿಗೆ, ಸ್ವಾಮಿ ನಿನ್ನ ಪ್ರಜೆಗಳನ್ನು ಕೃಪೆ ಮಾಡು, ನಿನ್ನ ಭಕ್ತರಿಗೆ ಪ್ರಾರ್ಥನೆಗೆ ಕಿವಿಗೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಎಂಥ ಒಳ್ಳೆ ಭಾರವುಳ್ಳಂಥ ಪ್ರಾರ್ಥನೆ. ನೆಹೆಮೀಯನ ಗ್ರಂಥ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. The book of Nehemiah, chapter 1. The words of Nehemiah the son of Hakaliah. And it came to pass in the month Chislu, in the 20th year, as I was in Shushan the palace, that Hanani, one of my brethren, came, he and certain men of Judah, and I asked them concerning the Jews that had escaped, which were left of the captivity, and concerning Jerusalem. And they said unto me, The remnant that are left of the captivity there in the province are in great affliction and reproach. The wall of Jerusalem also was broken down, and the gates thereof are burned with fire. And it came to pass, when I heard these words, that I sat down and wept, and mourned certain days, and fasted and prayed before the God of heaven, and said, I beseech thee, O Lord God of heaven, the great and terrible God, that keepeth covenant and mercy for them that love him and observe his commandments, let thine ear now be attentive, and thine eyes open, that thou mayest hear the prayer of thy servant, which I pray before thee now, day and night, for the children of Israel thy servants, and confess the sins of the children of Israel, which we have sinned against thee. Both I and my father's house have sinned. We have dealt very corruptly against thee, and have not kept the commandments, nor the statutes, nor the judgments, which thou commandedst thy servant Moses. Remember, I beseech thee, the word that thou commandedst thy servant Moses, saying, If ye transgress, I will scatter you abroad among the nations. But if ye turn unto me, and keep my commandments, and do them, though there were of you cast out unto the uttermost part of the heaven, yet will I gather them from thence, and I will bring them unto the place that I have chosen to set my name there. Now these are thy servants and thy people, whom thou hast redeemed by thy great power, and by thy strong hand. O Lord, I beseech thee, let now thine ear be attentive to the prayer of thy servant, and to the prayer of thy servants, who desire to fear thy name, and prosper. I pray thee, thy servant, this day, and grant him mercy in the sight of this man, for I was the king's cupbearer.